ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಮಾತಾಡ್ತೀರಾ? ಪ್ರತಾಪ್ ಸಿಂಹ ಅವ್ರು ನಿಮ್ಮನ್ನ ಹಂದಿ ಅಂತಾರೆ. ಪಾಪ ಏನಾಗುತ್ತೆ, ಹಂದಿಗಳ ಬಗ್ಗೆನೇ ಯೋಚನೆ ಮಾಡೋದು. ಈಗ ಹಂದಿಗೆ ತಾನೇ ಇನ್ನೊಂದು ಹಂದಿ ಅಂತ ಗೊತ್ತಾಗೋದು. ಸೊ ಪ್ರತಾಪ್ ಸಿಂಹ ಪಾಪ ನನ್ನ ಹಂದಿ ಅಂತಾನೆ. ನಾವು ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋ ಬೆಳೆ ಬೆಳೀತಾ ಇದ್ದೀವಿ. ಯಾರು ಬೆಳೀತಾ ಇರೋದು? ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ನಮ್ಮ ಪಾರ್ಟಿ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋ ಬೆಳೆ ಬೆಳೀತಾ ಇದ್ದೀವಿ. ಆವಾಗ ಈ ಬೆಳೆನ ನಾಶ ಮಾಡಬೇಕು ಅಂತ ಕಾಡಂದಿಗಳು ಬರ್ತವೆ. ಒಂದು ಮೈಸೂರಿಂದ ಬರುತ್ತೆ ಕಾಡಂದಿ, ಮೈಸೂರಿಂದ ಬಂದು ಒಂದು ಕಾಡಂದಿ ಬಂದು ಬೆಳೆ ನಾಶ ಮಾಡೋಕ್ಕೆ ಬರುತ್ತೆ. ನಾವು ಆ ಕಡೆ ಬಾರ್ಡ್ರಲ್ಲಿ ಕಟ್ಟಿಗೆ ಇಟ್ಕೊಂಡು ನಿಂತಿರ್ತೀವಿ. ಒಂದು ಸಲ ಬಂದು ಒಂದು ಗಿಡ ಕಿತ್ತಾಗುತ್ತೆ, ತೆಗೆದೊಂದು ಬಿಡ್ತೀವಿ, ಒಂದು ತಿಂಗಳು ಬರಲ್ಲ. ಮತ್ತೆ ಯಾಮಾರ್ಸ್ ಬಂದ್ಬಿಡುತ್ತೆ, ಮತ್ತೆ ತೆಗೆದೊಂದು ಬಿಡ್ತೀವಿ, ಇನ್ನೊಂದು ತಿಂಗಳು ಬರಲ್ಲ. ಹಿಂಗೆ ಓಡಿಸ್ತಾನೇ ಇದ್ದೀವಿ. ಏನು ಮಾಡೋದು? ಬೆಳೆ ಕಾಪಾಡ್ಕೋಬೇಕಲ್ಲ. ಸುಭಿಕ್ಷೆ ಅನ್ನೋ ಬೆಳೆ, ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋ ಬೆಳೆಗೆ ಈ ಕಾಡಂದಿಗಳು ಅಟ್ಯಾಕ್ ಮಾಡ್ತವೆ. ಅದು ಮೈಸೂರಿಂದ ಬರುತ್ತೆ, ರಪ್ ಅಂತ ಬಂದ್ಬಿಡುತ್ತೆ, ತೆಗೆದು 4 ಬಿಟ್ಟಾಗ ಹೊರಟೋಗುತ್ತೆ. ಸರ್, ಇದೇ ಪ್ರದೀಪ್ ಈಶ್ವರ್ ಅವರು 2020-21 ಕೋವಿಡ್ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಪುಸ್ತಕಗಳನ್ನು ಓದಿ ಇನ್ಸ್ಪೈರ್ ಆಗಿದ್ದೀನಿ ನಾನು, ನನಗೆ ತುಂಬ ಸಮಯವನ್ನು ಕಳೆಯೋದಕ್ಕೆ ಅವರ ಪುಸ್ತಕಗಳು ಸಹಕಾರಿ ಆಯಿತು ಅಂಥೇಳಿ ಅವರ ಬಗ್ಗೆ ಗೌರವಯುತವಾದ ಮಾತುಗಳನ್ನು ಆಡಿದ್ದೀರಾ. ಸರ್, ನಾನು SL ಭೈರಪ್ಪನವ್ರು ಓದ್ಕೊಂಡಿದ್ದೀನಿ, ವಿಶ್ವೇಶ್ವರ ಭಟ್ ಸರ್ ಓದಿದ್ದೀನಿ, ರವಿ ಬೆಳಗೆರೆ ಅವ್ರು ಓದಿದ್ದೀನಿ, ಲಂಕೇಶ್ ಅವ್ರು ಓದಿದ್ದೀನಿ, ಪ್ರತಾಪ್ ಸಿಂಹ ಅವ್ರು ಓದಿದ್ದೀನಿ. BJP ಅವ್ರು ಯಾವ ಪುಸ್ತಕ ಬರೆದ್ರೂ ತೊಗೊಂಡು ಹೋಗ್ತೀನಿ. ಅದು ನನ್ನ ನಾಲೆಡ್ಜ್ಗೆ. ನೀವು ಚೆನ್ನಾಗಿ ಬರೆದಾಗ ಚೆನ್ನಾಗಿ ಬರೆದಿದ್ದೀರಾ ಅಂತ ಹೇಳಿದ್ದೀನಿ. ಕುಮಾರಸ್ವಾಮಿ ಅವರ ತಾಕತ್ತಿದ್ರೆ ನೀವು ಒಂದು ಪ್ರಶ್ನೆ ಕೇಳಿದ್ರು, ಕುಮಾರಸ್ವಾಮಿ ಅವ್ರನ್ನ ಯಾರು? ಪ್ರತಾಪ್ ಸಿಂಹ ಅವರು. ಈಗ ಕುಮಾರಸ್ವಾಮಿ ಕಾಲಕ್ಕೆ ಬೀಳ್ತಿಲ್ವಾ ಆತ? ನಾನು ಹೇಳೋದೇನು ಅಂದರೆ, ಎಲ್ಲ ಓದಿರ್ತೀವಿ. ನಾನು ಆವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಒಳ್ಳೇದು ಬರೆದ್ರೆ ಓದ್ತೀವಿ, ಅಭಿನಂದಿಸ್ತೀವಿ, ಚೆನ್ನಾಗಿತ್ತಪ್ಪ ಆರ್ಟಿಕಲ್, ಬುಕ್. ಸರ್, ಒಬ್ಬ ವ್ಯಕ್ತಿಯ ಬಗ್ಗೆ ಏಕಾಏಕಿ ಒಂದು ರಾಜಕಾರಣಕ್ಕೋಸ್ಕರನೇ ನಿಲುವುಗಳು ಬದಲಾಗೋ ಸಾಧ್ಯತೆ ಇದೆಯಾ? ಇಟ್ಸ್ ಅ ಫೈಟ್ ಫಾರ್ ಐಡಿಯಾಲಜಿ. ನಾನೊಬ್ಬ OBC ಹುಡುಗ, ನಾನು ಕೆಳವರ್ಗದ ಹುಡುಗ, ನಾನು ಏನೂ ಹಿನ್ನೆಲೆ ಇಲ್ಲದ ಹುಡುಗ. ನನ್ನ ಐಡಿಯಾಲಜಿನೇ ಬೈ ಬರ್ತ್ ಕಾಂಗ್ರೆಸ್ ಸಿದ್ಧಾಂತ, ಕಾಂಗ್ರೆಸ್ಸು OBC ಪರ ಇದೆ. ಐಡಿಯಾಲಜಿ ನಂಬ್ಕೊಂಡು ಬಂದಿದ್ದೀನಿ. ನನಗೆ ರಾಜಕೀಯ ಜನ್ಮ ಕೊಟ್ಟರೋ ನನ್ನ ಪಕ್ಷದ ಬಗ್ಗೆ ಇವರೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸುಮ್ಮನೆ ಇರ್ತೀವ? ಹೇಡಿ ಥರ ಹೋಗಿ ಡಿಫಾಮೇಷನ್ ಕೇಸ್ ಹಾಕಿದ್ದಾನೆ. ದಮ್ಮಿಲ್ವಾ ಮಾತಾಡೋಕ್ಕೆ? ಆತನೇನು ಬೈದ್ರು ನಾವು ಹೋಗಿ ಕೇಸ್ ಹಾಕಿದ್ದೀವ? ನಾವು ಬೈಸ್ಕೊತಾ ಇಲ್ವಾ? ಅಲ್ವಾ? ಕೋತಿ ಅನ್ನೋದು ಒಳ್ಳೆ ಪದ, ಅದು ಬಳಸೋ ಪದ ಅಲ್ವಾ? ನಾನು ಎಷ್ಟೊತ್ತು ಡಿಫಾಮೇಷನ್ ಹಾಕೋದು? ಯಾಕೆಂದರೆ ಆತನ ಥರ ನಾನು ಹೇಡಿ ಅಲ್ಲ, ಹೆಸರಲ್ಲ ಸಿಂಹ ಇರಬೇಕಾಗಿರೋದು, ಬ್ಲಡ್ಡಲ್ಲಿ ಇರಬೇಕು. ಅದು ನಮಗಿದೆ.